ಇಲ್ಲಿ ಏನೂ ಪೇಂಟ್ ಟಚ್ ಅಪ್ ಆಗಿಲ್ಲ, ಜಸ್ಟ್ 8,000 ಓಡಿದೆ. 2,35,000 ರೂಪಾಯಿಗೆ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 4,60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡಿ. 2013 ಮಾಡಲ್ ಸಿಂಗಲ್ ಓನರ್ ರೆಡಿ ಇದೀನಿ. ನೀವು ಯಾವ ವೆಹಿಕಲ್ ಕೇಳ್ತೀರಿ ಎಲ್ಲ ವೆಹಿಕಲ್ದು ನಾನು ಸರ್ವಿಸ್ ಹಿಸ್ಟ್ರಿನ PDF ಅಲ್ಲಿ ಕೂಡ ರೆಡಿ ಇದೀನಿ. ಡೌಟೇ ಬೇಡ ಸರ್, ನಾವು ಚೆಕ್ ಮಾಡ್ಕೋಬೇಕು. 3,95,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 800 ಪ್ರತಿ ಸಲ ನಮ್ದೊಂದು ವಿಡಿಯೋದಲ್ಲಿ ಫಸ್ಟಿಗೆ ಈ ವೆಹಿಕಲ್ ನಾನು ವಿತ್ ಕರ್ನಾಟಕ ನಂಬರ್ 3,80,000ಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ವಿತ್ ಕರ್ನಾಟಕ ನಂಬರ್ 8,25,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಚೇಂಜ್ ಮಾಡ್ಕೊಡ್ತೀನಿ. 56,000 ಕಿಲೋಮೀಟರ್ 4,50,000 ರೂಪಾಯಿಗೆ ನಾನು ವಿತ್ ನಂಬರ್ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. 2014 ಡೀಸೆಲ್ ರಿಡ್ಸ್ ZDI 4 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 29,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಸಿಂಗಲ್ ಓನರ್ಶಿಪ್. ಇದನ್ನ ಕರ್ನಾಟಕ ನಂಬರ್ ಜೊತೆ ನಾನು 4,60,000 ರೂಪಾಯಿಗೆ ಚೇಂಜ್ ಮಾಡ್ಕೊಡ್ತೀನಿ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸು, 8,20,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕ್ಲೋಸ್. ವೆಹಿಕಲ್ 4 ಲಕ್ಷ ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಡನ್ ವೆಹಿಕಲ್ ನ ನಿಮ್ಮಲ್ಲಿ ಇಳಿಸ್ಕೋಬಹುದು. ಸ್ಕ್ರೀನ್ ಶಾಟ್ ಕಳಿಸಿದೆ ನೋಡಿದ್ರಾ, ವಿಷ್ಣು ಕಾರ್ಸ್ ವಿಡಿಯೋ ಮಾಡಿ ಅಂದ್ಬಿಟ್ಟು. ಖಂಡಿತ ಸರ್, ಆ ಥರ ನಿಮ್ಮ ಕಮೆಂಟ್ಸ್ಗಳನ್ನ ನಾನು ರ್ಯಾಂಡಮ್ಲಿ ನೋಡ್ತಾ ಇರ್ತೀನಿ ಸರ್. ಎಲ್ಲ ವಿಡಿಯೋದಲ್ಲೂ ಯಾರ್ಯಾರು ಯಾವ ಥರ ಕಮೆಂಟ್ ಮಾಡ್ತಾರೆ, ಪಾಸಿಟಿವ್ ಆಗಿ ಎಷ್ಟು ಬರ್ತಾ ಇದೆ, ನೆಗೆಟಿವ್ ಎಷ್ಟು ಬರ್ತಾ ಇದೆ ಎಲ್ಲವನ್ನೂ ನೋಡ್ತಾ ಇರ್ತೀನಿ. ಎನಿವೇ, ನಾನೇ ಸಂಚಾರಿಯ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ ಆಗಿರೋಂಥ ಎಲ್ರಿಗೂ ನಮ್ಮ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ವೆಲ್ಕಮ್. ಇವತ್ತು ನಮ್ಮ ಶೋರೂಮಲ್ಲಿ ನಿಮ್ಮೆಲ್ಲ ಅಪೇಕ್ಷೆ ಹಂಗೆ ನಮ್ಮ ಹತ್ರ ಇರೋ ವೆಹಿಕಲ್ಸ್ನ ಡೀಟೇಲ್ಸ್ನ ಹೇಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಆ ಸಣ್ಣ ಪ್ರಯತ್ನದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಅದನ್ನು ಕ್ಲಾರಿಫಿಕೇಷನ್ಗೆ ನನಗೆ ಕಾಲ್ ಮಾಡಿದರೆ ಅದ್ರ ಡೀಟೇಲ್ ಕೊಡ್ತೀನಿ. ತುಂಬ ಜನ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರ್ತೀರ ಸರ್. ಸರ್, ನಾನು ಒಂದೇ ನಂಬರ್ನ ನಾವು ಕೊಟ್ಟಿರ್ತೀವಿ. ನೀವು ಹೆಂಗೆ ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ ಹಂಗೆ ತುಂಬ ಜನ ನೋಡ್ತಾ ಇರ್ತಾರೆ. ಫೋನ್ಗಳು ತುಂಬ ಬರ್ತಾ ಇರುತ್ತೆ. ಯಾವ್ದಾದ್ರು ಕಸ್ಟಮರ್ ಜೊತೆ ನಾವು ಬಿಸ್ನೆಸ್ಸಿಗೆ ಅಂತ ಕೂತಿದಾಗ ಫೋನ್ ಅವಾಯ್ಡ್ ಮಾಡಿರ್ತೀವಿ. ಆ ಟೈಮಲ್ಲಿ ನೀವು ಫೋನ್ ಮಾಡಿರ್ತೀರ, ನಿಮ್ಮ ನಂಬರ್ ಅಂತ ನನಗೆ ಗೊತ್ತಾಗಿರಲ್ಲ. ಹಾಗಾಗಿ ಮತ್ತೆ ಇಲ್ಲ, ತುಂಬ ಜನ ವಾಟ್ಸಪ್ಪಲ್ಲಿ ಜಸ್ಟ್ ಮೆಸೇಜ್ ಕಳಿಸಿ ಹಾಯ್ ಅಂತ ಹಾಕ್ತಾರೆ, ಡೀಟೇಲ್ಸ್ ಕೇಳಲ್ಲ. ನಾವು ರಿಟರ್ನ್ ಕಾಲ್ ಮಾಡಿದರೆ ಅವ್ರು ಹೇಳಲ್ಲ. ಇಲ್ಲ ಸರ್ ಫೋಟೋಸ್ ಕಳಿಸಿ ಅಂತಾರೆ, ಫೋಟೋಸ್ ಕಳಿಸಿ ವಾಪಸ್ ರೆಸ್ಪಾನ್ಸ್ ಆಗಲ್ಲ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ ಸರ್, ಫೋಟೋಸ್ ಅಂತ ಫೋಟೋಸ್ ಕೇಳಬೇಡಿ, ನೀವು ಶೋರೂಮ್ ವಿಸಿಟ್ ಮಾಡಿ. ನಿಮಗೆ ಯಾವತ್ತು ಮನಸ್ಸಿಗೆ ಬೇಸರ ಆಗಲ್ಲ. ವೆಹಿಕಲ್ ಕ್ವಾಲಿಟಿಲಿ ಮಾತ್ರ ನಾವು ಕಾಂಪ್ರಮೈಸ್ ಆಗಿಲ್ಲ ಇದುವರೆಗೂ ಅನ್ನೋದನ್ನು ನಾನು ಪದೇ ಹೇಳ್ತಾ ಇರ್ತೀನಿ. ಬಟ್ ಫೋಟೋ ಶೇರ್ ಮಾಡಿಸ್ಕೊಂಡ್ಮೇಲೆ ವಾಪಸ್ ನೀವು ಅದನ್ನು ರೆಸ್ಪಾನ್ಸ್, ಸರ್ ನನಗೆ ಈ ಗಾಡಿ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ, ಅಲ್ಲ ಬರ್ತಾ ಇಲ್ಲ ಅನ್ನುವಾಗ ಹೇಳ್ದಲ್ಲೇ ಹೋದಾಗ ನಮಗೆ ಬೇಸರ ಆಗುತ್ತೆ. ನೀವು ಫೋಟೋ ಶೇರ್ ಮಾಡಿಸ್ಕೊಂತೀರ, ನಾವು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಅದನ್ನು ಮಾಡಿರ್ತೀವಿ. ನೀವು ಆ ಕಡೆಯಿಂದ ರೆಸ್ಪಾನ್ಸ್ ಕೊಡ್ತಿದ್ದಾಗ ನಮಗೆ ಬೇಜಾರಾಗುತ್ತೆ. ನಿಮಗೆ ಬೇಡ ಅಂದರೂ ಕೂಡ ಸರ್, ಇಲ್ಲ ನನಗೆ ಈ ವೆಹಿಕಲ್ ಇಷ್ಟ ಆಗಿಲ್ಲ, ಬೇರೆ ವೆಹಿಕಲ್ ಕಳಿಸಿ ಅಂತ ಹೇಳಿ, ಇಲ್ಲ ನನಗೆ ಇಷ್ಟ ಆಗಲಿಲ್ಲ ಅಂತ ಕಾಲ್ ಮಾಡಿ ಹೇಳಿ, ಪರವಾಗಿಲ್ಲ. ಫೋಟೋಸ್ ಹಾಕಿಸ್ಕೊಂಡು ನೀವು ಹಂಗೆ ಸೈಲೆಂಟ್ ಆಗಿಬಿಡಿ. ಹೌದು, ಏನಿದೆ ರಿಸಲ್ಟ್ ಹೇಳಬೇಕಾಗುತ್ತೆ. ಬನ್ನಿ ಇವತ್ತಿಂದು ನಮ್ಮ ವೆಹಿಕಲ್ಸ್ ಡೀಟೇಲ್ಸ್ ಕೊಡ್ತೀನಿ ಸರ್. ಅದಕ್ಕೆ ಮುಂಚೆ ಅಡ್ರೆಸ್ ಹೇಳ್ಬಿಡಿ, ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ ನೋಡ್ಬಿಟ್ರೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ. ನಮ್ಮ ಈ ಶ್ರೀ ವಿಷ್ಣು ಕಾರ್ಸ್ ಅನ್ನೋ ಒಂದು ಡೀಲರ್ಶಿಪ್ ಇರೋದು ಹಾಸನಲ್ಲಿ, ಕರ್ನಾಟಕದ ಹಾಸನ ಜಿಲ್ಲೆ, ಹಾಸನ ಸಿಟಿಲೇ KR ಪುರಂ ಅಂತ ಕೃಷ್ಣರಾಜಪುರಂ ಅನ್ನೋ ಏರಿಯಾದಲ್ಲಿದೆ. ನೀವು ಗೂಗಲಲ್ಲಿ ಶ್ರೀ ವಿಷ್ಣು ಕಾರ್ಸ್ ಹಾಸನ ಅಂತೇಳಿ ಗೂಗಲ್ ಟೈಪ್ ಮಾಡಿದ್ರು ಕೂಡ ನಮ್ಮ ಲೊಕೇಶನ್ ನಿಮಗೆ ಅವೈಲೇಬಲ್ ಇದೆ. ತುಂಬ ಸರಿ ನನಗೆ ಇದೇ ಪ್ರಾಬ್ಲಮ್ ಆಗುತ್ತೆ ಸರ್, ಬೆಂಗಳೂರು ಆಗಿದ್ರೆ ನಾವು ಗಾಡಿ ನೋಡೋಕೆ ಬರ್ತಾ ಇದ್ವಿ, ಇದು ಹಾಸನ ತುಂಬ ದೂರ ಆಯಿತು ಅಂತ. ಸರ್, ಬೆಂಗಳೂರಿಂದ ಹಾಸನ ಬಂದು 180 ಕಿಲೋಮೀಟ್ರು. ವೆಹಿಕಲ್ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಎಷ್ಟೆಷ್ಟೋ ದೂರದಿಂದ ಬಂದು ತಗೋತಾರೆ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ತಗೋಬೇಕು ಅನ್ನೋದು, ಒಳ್ಳೆ ವೆಹಿಕಲ್ ತಗೋಬೇಕು ಅನ್ನೋ ಒಂದು ಆಸೆ ಅದರಲ್ಲಿ ಇರಬೇಕು. ಅದಿದ್ರೆ ನೀವು ಎಷ್ಟೇ ದೂರದಲ್ಲಿದ್ದರೂ ಹೋಗಿ ತಗೋತೀರಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಅಡ್ರೆಸ್ ಎಲ್ಲ ಸಿಗ್ತಾ ಇದೆ, ವಾಟ್ಸಪ್ಪಲ್ಲಿ ವೆಹಿಕಲ್ದು ಡೀಟೇಲ್ಸನ್ನು ಶೇರ್ ಮಾಡೋಂಥ ಫೆಸಿಲಿಟೀಸ್ ಇದೆ. ಈಗ ಒಂದು 15 ವರ್ಷ ಹಿಂದೆ ಹೋದರೆ ಜಸ್ಟ್ ನಮಗೊಂದು ಫೋನ್ ನಂಬರ್ ಸಿಗ್ತೈತೆ ಅಷ್ಟೇ, ಇಂಥ ಕಡೆ ವೆಹಿಕಲ್ ಇದೆ ಅಂತ. ನಾವು ಹುಡ್ಕೊಂಡು ಹೋಗಿ ವೆಹಿಕಲ್ ತರ್ತೀವಿ. ಇಲ್ಲ ನೀವೇ ಯಾವ್ದಾರು ವೆಹಿಕಲ್ ತಗೋಬೇಕು ಅಂದರೆ ಎಷ್ಟು ದೂರ ಹೋಗಿದ್ದೀರಾ, ಯಾವ ಥರ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿರ್ತೀರ, ನಿಮಗೆ ಗೊತ್ತೋದು. ಇನ್ನೊಂದು ಸಣ್ಣದು, ತುಂಬ ಜನ ವೀಡಿಯೋದಲ್ಲಿ ನನ್ನಂಗೆ ಬೇರೆಯವರು ಯೂಟ್ಯೂಬಲ್ಲಿ ವೀಡಿಯೋದು ಡೀಟೇಲ್ಸ್ ಹೇಳೋದ್ರಲ್ಲಿ ಮಾಡೋ ತಪ್ಪು. ಕಸ್ಟಮರ್ಸಿಗೆ ವೆಹಿಕಲ್ ಇದೆ ಅಂತೇಳಿ ಕರೆಸ್ಕೊಂಡು ಅವ್ರ ಶೋರೂಮಿಗೆ ಬಂದಾಗ ಸರ್ ಇದು ಸೇಲ್ ಆಗಿದೆ ಅಂತೇಳಿ ತೋರಿಸ್ತಾರೆ ಅಂತೇಳಿ ನಮ್ಮ ಹತ್ರ ತುಂಬ ಅಂದರೆ ನನ್ನ ಹತ್ರ ಬಂದಾಗ ಶೇರ್ ಮಾಡ್ತಾರೆ. ಅದನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ. ವೆಹಿಕಲ್ಸ್ ಇದೆ ಅಂದರೆ ಅವ್ರನ್ನ ನಿಮ್ಮ ಶೋರೂಮಿಗೆ ಕರೆಸ್ಕೊಳ್ಳಿ, ತೋರಿಸಿ. ಇಲ್ಲ ನಿಮ್ಮ ಫೈನಲ್ ಪ್ರೈಸ್ ಆಗೋದನ್ನು ಕೂಡ ಅವ್ರಿಗೆ ಹೇಳಿ. 90% ಅವರಿಗೆ ಫೋನಲ್ಲಿ ಕನ್ಫರ್ಮೇಷನ್ ಇರಬೇಕು, ವೆಹಿಕಲ್ ನನಗೆ ಹೋದರೆ ಸಿಗುತ್ತೆ ಅನ್ನೋದು. ಹಂಗಿದ್ರೆ ಕರೆಸ್ಕೊಳ್ಳೋದು. ಎಲ್ರಿಗೂ ಟೈಮು ಅನ್ನೋದು ಅತ್ಯಮೂಲ್ಯವಾಗಿರುತ್ತೆ. ನೀವು ನನ್ನ ಶೋರೂಮಿಗೆ ಬರಬೇಕು ಅಂದರೂ ಕೂಡ ಸರ್, ನೀವು ಬರ್ತಾ ಇರಬೇಕಾದ್ರೆ ಯಾವ ವೆಹಿಕಲ್ಲಿಗೆ ಅಂತ ಬರ್ತಾ ಇದ್ದೀರಾ ಫಸ್ಟ್ ಅದನ್ನು ಹೇಳಿದರೆ ನಾನು ಅದು ವೆಹಿಕಲ್ ಇದೆಯಾ ಸೇಲ್ ಆಗಿದೆ. ಯಾಕೆಂದರೆ ತುಂಬ ವೆಹಿಕಲ್ಸ್ ನೀವು ನೋಡೋ ಅಷ್ಟರಲ್ಲಿ 1 ತಿಂಗಳು ಬಿಟ್ಟು ವೀಡಿಯೋ ನೋಡಿರ್ತೀರಾ, ಆ ವೆಹಿಕಲ್ ಸೇಲ್ ಆಗಿರುತ್ತೆ, ಬಂದ್ಬಿಟ್ಟಿರ್ತಾರೆ ಇಲ್ಲಿಗೆ, ಸರ್ ಆ ಗಾಡಿ ನೋಡ್ಕೊಂಡು ಬಂದ್ವಿ ಅಂತ. ನೆನ್ನೆ ಕೂಡ ಒಬ್ರು ಆಲ್ಟೋ ನೋಡ್ಕೊಂಡು ಬಂದಿದ್ರು, ಆಲ್ಟೋ ಸೇಲ್ ಆಗಿ 15 ದಿವಸ ಆಗಿತ್ತು. ಹಂಗಾಗ್ಬಿಡುತ್ತೆ. ನೀವು ಬರೋ ಮುಂಚೆ ನಿಮ್ಗೆ ಯಾವ ವೆಹಿಕಲ್ ಬೇಕು ನಮ್ಗೆ ಒಂದ್ಸರಿ ಕಾಲ್ ಮಾಡಿ ಆ ವೆಹಿಕಲ್ ಅವೈಲೇಬಲ್ ಇದೆಯಾ ಅನ್ನೋ ತಿಳ್ಕೊಂಬಿಟ್ಟು ಬನ್ನಿ. ಓಕೆ, ಸ್ಪಿನಲ್ಲಿ ವಿಷ್ಣು ಕಾರ್ಸಲ್ಲಿ 800 ಪ್ರತಿ ಸಲ ನಮ್ದೊಂದು ವಿಡಿಯೋದಲ್ಲಿ ಫಸ್ಟಿಗೆ 800 ತೋರಿಸ್ತಾ ಇರ್ತೀವಲ್ಲ, ಅದೇ ಥರ ಈ ಸರಿ ಕೂಡ 2011 ಮಾಡಲು 800 AC ವೆಹಿಕಲ್. ಓಕೆ, 800 ಅಲ್ಲಿ ಆಪ್ಷನ್ ಬರ್ತಾ ಇದ್ದು ಎಲ್ರಿಗೂ ಗೊತ್ತಿರುತ್ತೆ. ಒಂದು ಸ್ಟ್ಯಾಂಡರ್ಡ್, ಒಂದು AC, ಎರಡೇ ವೇರಿಯಂಟ್ ಬರ್ತಾ ಇದ್ದು. AC ವೇರಿಯಂಟ್ ಸಿಂಗಲ್ ಓನರ್, 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಮಹಾರಾಷ್ಟ್ರ ನಂಬರ್ ಅಲ್ಲಿ ಇದೆ ವೆಹಿಕಲ್. ಓಕೆ,
ಫ್ಯಾಮಿಲಿ ಯೂಸ್ ವೆಹಿಕಲ್ ಅಂದ್ರೆ ನಾವು ಕ್ಯಾರಿಯರ್ ಫಿಟ್ ಆಗಿರೋದ್ರಿಂದ ಒಂದು ಅದನ್ನ ಸಿಂಪಲ್ ಆಗಿ ಜಡ್ಜ್ ಮಾಡ್ಬೋದು ಫ್ಯಾಮಿಲಿ ಯೂಸ್ ವೆಹಿಕಲ್ ಅಂತ. ವೆಹಿಕಲ್ ವಾಶು ಮತ್ತೆ ರಿಫರ್ಬಿಶ್ಮೆಂಟ್ ಆಗಿಲ್ಲ, ಹಂಗಾಗಿ ಸ್ವಲ್ಪ ಡರ್ಟಿಯಾಗಿ ಕಾಣಿಸ್ತಾ ಇದೆ. ಈ ವೆಹಿಕಲ್ನ ನಾನು ಕರ್ನಾಟಕ ನಂಬರ್ ಜೊತೆ 1,60,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ 160. ಕಳೆದ ಸರಿ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಸರ್ 800ಗೆ 1,60,000 ಅನ್ನೋರು ದಯವಿಟ್ಟು ಇದನ್ನ ಸ್ಕಿಪ್ ಮಾಡಿ ಮುಂದಿನ ವೆಹಿಕಲ್ ನೋಡಿ. ಇದು 800 ಮಾಡಲು ವೆಹಿಕಲ್ನ ನಮ್ಮ ಮನೆಗೆ ಒಂದು ಫ್ಯಾಮಿಲಿ ಕಾರ್ ಬೇಕು ಅನ್ನೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು. 2011 ಮಾಡಲು 800 1,60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರು. ಓಕೆ ಸರ್. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟು. ಓಕೆ, ಸ್ವಿಫ್ಟ್ ಅಲ್ಲಿ ಯಾವಾಗಲೂ ವಿಷ್ಣು ಕಾರ್ಸ್ ಅಲ್ಲಿ ಒಂದು ಲೆಸ್ ಡ್ರೈವನ್ ವೆಹಿಕಲ್ ಇರಲೇಬೇಕು. ಈ ಸರಿ ಕೂಡ ಇದೆ. ಜಸ್ಟ್ 29,000 ಕಿಲೋಮೀಟರ್ ಡ್ರೈವನ್ ಆಗಿರೋಂಥದ್ದು 2015 ಮಾಡಲು. ಪರ್ಲ್ ವೈಟ್ ಕಲರ್ ಇದೆ. ನೋಡ್ತಾ ಇದ್ರೆ ವೆಹಿಕಲ್ ಯಾವ ತರ ಕ್ಲೀನ್ ಕಂಡೀಷನ್ ಇದೆ ಅಂತ. ಇದಕ್ಕೆ ಇನ್ನೂ ಪಾಲಿಶಿಂಗ್ ಆಗಿಲ್ಲ. ಪಾಲಿಶಿಂಗ್ ಆದ್ರೆ ಇದ್ರದ್ದು ಗ್ಲಾಸ್ ಇನ್ನೂ ಜಾಸ್ತಿ ಬರುತ್ತೆ. 29,000 ಓಡಿರುವಂಥ ವೆಹಿಕಲ್. ಟೈರ್ ಸ್ವಲ್ಪ ವೇರಿಯಂಟೇರ್ ಆಗಿದೆ, ಯಾಕಂದ್ರೆ 30,000 ಓಡಿರೋ ಗಾಡಿಯಲ್ಲಿ ಏನು ವೇರಿಯಂಟೇರ್ ಆಗಬೇಕು ಆ ಥರ ಆಗಿದೆ. ಈ ವೆಹಿಕಲ್ ನಾನು 4,60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರು ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಯಾವ ವೇರಿಯಂಟ್ ಇದು? VXI ವೇರಿಯಂಟು. VXI ಪೆಟ್ರೋಲ್ ವೇರಿಯಂಟು. 29,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸಿಂಗಲ್ ಓನರ್ಶಿಪ್ಪು. ಇದನ್ನ ಕರ್ನಾಟಕ ನಂಬರ್ ಜೊತೆ ನಾನು 4,60,000 ರೂಪಾಯಿಗೆ ಚೇಂಜ್ ಮಾಡ್ಕೊಡ್ತೀನಿ. ಓಕೆ, ಏನಿಲ್ಲ. ಫ್ಯಾಮಿಲಿ ಕಾರ್ಸ್ ಸರ್? ಫ್ಯಾಮಿಲಿ ಕಾರ್ಸಲ್ಲಿ 7 ಸೀಟ್ರು 8 ಸೀಟ್ರಲ್ಲಿ ಹಾಟ್ ಕೇಕ್ ಥರ ಮಾರ್ಕೆಟಲ್ಲಿ ಓಡ್ತಿರೋದು ಇನೋವಾ ಮತ್ತು ಎರ್ಟಿಗಾ. ಹೌದು. ಸ್ವಲ್ಪ ಕಂಫರ್ಟ್ ಲೆವೆಲಲ್ಲಿ ಬೇಕು ಅನ್ನೋರು ಇನೋವಾ ನೋಡ್ತಾರೆ, ಮೈಲೇಜ್ ಕಾನ್ಸೆಪ್ಟಲ್ಲಿ ನೋಡೋರು ಎರ್ಟಿಗಾ ನೋಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ಹತ್ರ ಇನೋವಾದಲ್ಲಿ 3 ರಿಂದ 4 ವೆಹಿಕಲ್ ಸಿಗುತ್ತೆ ನಿಮಗೆ. ಇದು ಬಂದು 2011 ಮಾಡಲ್ದು ವಿ ವರ್ಷನ್ ಟಾಪ್ ಅಂಡ್ ವೇರಿಯಂಟ್ 8 ಸೀಟರ್ ವೆಹಿಕಲ್. ಈ ವೆಹಿಕಲ್ 1,21,800 ಕಿಲೋಮೀಟರ್ ಡ್ರೈವನ್ ಆಗಿದೆ. 1,22,000 ನಿಯರೆಸ್ಟ್ ಆಗಿರೋದನ್ನ 122 ಅಂತ ನಾನು ಹೇಳ್ತಾ ಇದ್ದೀನಿ. ಈ ವೆಹಿಕಲ್ ನಿಮಗೆ ವಿತ್ ಕರ್ನಾಟಕ ನಂಬರ್ 8,25,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದು ಅಸ್ಸಾಂ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ವೆಹಿಕಲ್ ಕ್ಲೀನ್ ಕಂಡೀಷನ್ ಇದೆ. ಎಲ್ಲ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 1,22,000 ಕಿಲೋಮೀಟರ್ ಓಡಿರೋಂಥದ್ದು. ಕನ್ಫ್ಯೂಷನ್ ಆಗಬೇಡಿ, ಮೀಟ್ರ್ ಟೆಂಪರ್ ಅಲ್ಲ, ಒರಿಜಿನಲ್. ಬೇಕಾದ್ರೆ ಗಾಡಿ ನಂಬರ್ ನಿಮಗೆ ಕಾಣಿಸ್ತಾ ಇದೆ. ಈ ನಂಬರ್ನ ಕೊಟ್ಟು ನೀವು ಶೋರೂಮಲ್ಲಿ ಇಷ್ಟು ಚೆಕ್ ಮಾಡಿಸ್ಕೊಂಡು ನಂತರನೇ ಬಂದು ನಮ್ಮ ಹತ್ರ ವೆಹಿಕಲ್ ಬೈ ಮಾಡಿ 8,25,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತಾ ಇದ್ದೀನಿ. ಇದು ಟೈಪ್ 2 ಶೇಪ್. ಈ ಶೇಪ್ಗೆ ಏನು ಹೇಳ್ತಿದೆ, ಇದು ಟೈಪ್ 2 ಶೇಪ್. ಇದು ಇದು ನೆಕ್ಸ್ಟ್ ನಾನು ಈಗ ಟೈಪ್ 3 ಒಂದು ತೋರಿಸ್ತೀನಿ. ಓಕೆ, ಯಾವುದು ಸರ್? ಪಕ್ಕದಲ್ಲಿ ಹಿಂದೆ ಇದೆಯಲ್ಲ, ಇದೇನಾ? ಓಕೆ, ಮತ್ತೊಂದು ಇನೋವಾ 2.5 G ವೇರಿಯಂಟು. ಹೌದು. ಓಕೆ, ಇದು 2.5 ಇಂಜಿನ್ ಎಲ್ಲ ಸೇಮ್ ಇಂಟರ್ಕೂಲರ್ ಇಂಜಿನ್ ಇರುತ್ತೆ. 2.5 ಇಂಜಿನ್ ಬರುತ್ತೆ. ಶೇಪ್ ಬಂದಿದ್ದು ಟೈಪ್ 3 ಶೇಪ್ ಅಂತ ಕರೀತಾರೆ. ಇದರಲ್ಲಿ ಇನ್ನೊಂದು ದೊಡ್ಡ ಗ್ರಿಲ್ ಬರೋಂಥದ್ದು ಟೈಪ್ 4 ಆಗುತ್ತದೆ. ಇದು ಟೈಪ್ 3 ವೆಹಿಕಲ್. ಇದರಲ್ಲಿ ನಿಮಗೆ ಕಂಫರ್ಟ್ ಅಂತ ಹೇಳ್ಬಿಟ್ಟು AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರು ಡಿಫಾಗರ್ ಇರುತ್ತೆ. ಸೇಫ್ಟಿ ಫೀಚರ್ ಅಂತ ಸಿಂಗಲ್ ಏರ್ ಬ್ಯಾಗು ಮತ್ತು ABS ಬರುತ್ತೆ. ಅಲಾಯ್ ವೀಲ್ ಬಂದು ಕಸ್ಟಮರ್ ಕಡೆಯಿಂದ ಆಕ್ಸೆಸರೀಸ್ ಅಲ್ಲಿ ಅಲಾಯ್ ವೀಲ್ ಆಗಿದೆ. ಓಕೆ, ಈ ವೆಹಿಕಲ್ 2012 ಮಾಡಲು, ಓನರ್ಶಿಪ್ ಸಿಂಗಲ್, 97,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಅದು ಕೂಡ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಶೋರೂಮಲ್ಲಿ ಇರೋದು. ಇನೋವಾದಲ್ಲೇ ಟೊಯೋಟಾದಲ್ಲೇ ಆಗಿದೆ. 97,000 ಕಿಲೋಮೀಟರ್ ಜಿನಿಯನ್ ಡ್ರೈವನ್ ಆಗಿದೆ. ಈ ವೆಹಿಕಲ್ ಕೂಡ ನಿಮಗೆ 8,20,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 8,20,000. ಇದು 7 ಸೀಟರ್. ನೀವು ಮುಂಚೆ ನೋಡಿದಂಥ ವೆಹಿಕಲ್ ವಿ ವೇರಿಯಂಟ್ ಆಗಿತ್ತು, ಅದು 8 ಸೀಟರು. ಇದು 7 ಸೀಟರ್. 7 ಸೀಟರ್ ಅಂದರೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಮಧ್ಯದಲ್ಲಿ ಸಿಂಗಲ್ ಸೀಟ್ ಬರುತ್ತೆ, ಕ್ಯಾಪ್ಟನ್ ಸೀಟ್ಸ್ ಅಂತ ಕರಿತೀವಿ. ಇದು ಆ ವೆಹಿಕಲ್ 7 ಸೀಟರ್ ವೆಹಿಕಲ್. ಓಕೆ, ಹಾಂ ಸರ್. ನೆಕ್ಸ್ಟು ಈಗೇನು ಮತ್ತೆ ನಮ್ಮ ಹತ್ರ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್. ಇದು ಕೂಡ 2012 ಮಾಡಲು ಸರ್. 2012 ಮಾಡಲು UP ನಂಬರಲ್ಲಿದೆ. ಈ ವೆಹಿಕಲ್ ನೋಡ್ತಾ ಇದ್ದ ಪರ್ಲ್ ವೈಟ್ ಕಲರ್ ಇದೆ. ಸಿಂಗಲ್ ಓನರು, 72,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪೆಟ್ರೋಲ್ VXI. ಓಕೆ, ಈ ವೆಹಿಕಲ್ ನಾನು ವಿತ್ ಕರ್ನಾಟಕ ನಂಬರ್ 3,80,000ಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 380ಗೆ. ಓಕೆ, ಇವತ್ತು ಬೇಗ ವಿಡಿಯೋ ಮುಗಿಸ್ತಾ ಇದೀವಿ ಸರ್, ಯಾಕಂದ್ರೆ ವಿಡಿಯೋ ಲೆಂತ್ ಆಗೋದು ಬೇಡ ಅಂದ್ಬಿಟ್ಟು. ಪ್ರತಿ ಸರಿ ನಮ್ಮ ಶೋರೂಮಲ್ಲಿ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ 40 ಮಿನಿಟ್ಸ್ ಕ್ರಾಸ್ ಆಗ್ತಾ ಇದೆ. ನಾವು ಶಾರ್ಟ್ ಮಾಡಬೇಕು ಅಂತೇಳಿ ಇಂಟೀರಿಯರ್ ತೋರಿಸೋದೆಲ್ಲ ಕಮ್ಮಿ ಮಾಡಿದ್ವಿ. ಆದ್ರೂ ಕೂಡ ನಮ್ಮ ವಿಡಿಯೋ ಲೆಂತ್ ಆಗೇ ಬರ್ತಾ ಇದೆ. ನೋಡೋಣ, ಇದನ್ನ ಒಂದು 30 ಮಿನಿಟ್ಸ್ ಒಳಗಡೆ ಬರೋ ತರ ವಿಡಿಯೋ ಈ ಸರಿ ಪ್ರಯತ್ನ ಮಾಡಿ ಮುಗಿಸೋಣ. ಖಂಡಿತ ಸರ್. ನೆಕ್ಸ್ಟ್ ಸರ್ ಸೆಲೆರಿಯೋ ಆಟೋಮೆಟಿಕ್. ಇದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಸರ್. AMT ವರ್ಷನ್. ಇದು ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲೇ 4,10,000 ರೂಪಾಯಿ ಹೇಳಿದ್ದೆ. ಈ ಸರಿ ದೀಪಾವಳಿ ಆಫರ್ ಅಲ್ಲಿ ಇದನ್ನ 3,95,000ಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ನಾನು ನಮ್ಮ ವಿಷ್ಣು ಕಾರ್ಸ್ ಮಾರ್ಜಿನ್ ಡ್ರಾಪ್ ಮಾಡಿ 3,95,000 ರೂಪಾಯಿಗೆ ಈ ವೆಹಿಕಲ್ ನ ಕೊಡ್ತಾ ಇದ್ದೀನಿ. 16 ಮಾಡಲ್, 2016 ಮಾಡಲು ಸೆಲೆರಿಯೋ VXI AMT ವರ್ಷನ್. 72,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಡ್ರೈವನ್ ಆಗಿರೋಂಥ ಶೋರೂಮ್ ಹಿಸ್ಟ್ರಿನೇ ಇದೆ. ಶೋರೂಮ್ದು ಇನ್ಶೂರೆನ್ಸ್ ಕೂಡ ಇದೆ. ಒಂದು ವಾರಂಟಿ ಪ್ಯಾಕೇಜ್ ಕೂಡ ಆಡ್ ಆನ್ ಇದೆ ಇದರಲ್ಲಿ. ನಿಮ್ದೇನೇ ಸರ್ವಿಸ್ ವಾರಂಟಿ ಬೇಕು ಅಂದ್ರೆ ನಿಮಗೆ ಮಾರುತಿನಲ್ಲಿ ಎಲ್ಲ ಸರ್ವಿಸ್ ಸೆಂಟರ್ ಇದಕ್ಕೆ ವಾರಂಟಿ ಸಿಗುತ್ತೆ. ಈ ವೆಹಿಕಲ್ ನಾನು 3,95,000ಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಖಂಡಿತ ಸರ್. 3,95,000ಗೆ. ನೆಕ್ಸ್ಟ್ ಸರ್ ಇವತ್ತು ಬಲೆನೋದಲ್ಲಿ ನಮ್ಮ ಹತ್ರ 3 ವೆಹಿಕಲ್ ಇದೆ. ಒಂದು ಡೀಸೆಲ್, 2 ಪೆಟ್ರೋಲು. ಡೀಸೆಲ್ಲು ತುಂಬಾ ರೇರ್ ಆಗೋಗ್ಬಿಟ್ಟಿದೆ ಈಗ. ಅವತ್ತು ಈ ಡೀಸೆಲ್ ವೆಹಿಕಲ್ ನ ಮಾರುತಿಯವರು ಸ್ಟಾಪ್ ಮಾಡಿದ್ರು. ಆ ಸ್ಟಾಪ್ ಮಾಡಿದ್ಮೇಲೆ ಡೀಸೆಲ್ ವೆಹಿಕಲ್ದು ಡಿಮಾಂಡ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ಇದೊಂದು ಅಪರೂಪಕ್ಕೆ ಬಲೆನೋ ಡೀಸೆಲ್ ವೆಹಿಕಲ್ ನಾವು ಅಪರೂಪಕ್ಕೆ ತರಿಸಿದೀವಿ, ಸಿಗ್ತಾ ಇಲ್ಲ. ಓಕೆ,
ಎಲ್ಲೂ ಕೂಡ ಒಂದು ಸಿಂಗಲ್ ರೀಪೇಂಟ್ ಜಾಬ್ ಆಗಿಲ್ಲ ಸರ್ ಇದರಲ್ಲಿ. ಕಂಪ್ಲೀಟ್ ಫ್ಯಾಕ್ಟ್ರಿ ಪೇಂಟ್ ಅಲ್ಲಿ ಇದೆ. ಓಕೆ 2017 ಮಾಡಲ್ ಇದು. ಡೆಲ್ಟಾ ವೇರಿಯಂಟು 2017 ಮಾಡಲು ಡೆಲ್ಟಾ ವೇರಿಯಂಟು. ಈ ವೆಹಿಕಲ್ ನಿಮಗೆ 6,60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ನಾನು ಚೇಂಜ್ ಮಾಡ್ಕೊಡ್ತೀನಿ. 56,000 ಕಿಲೋಮೀಟರ್ ಜಿನ್ಯೂನ್ ಡ್ರೈವ್ ಆಗಿದೆ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೇಮ್ ಕಲರ್ ಅಲ್ಲಿ ನನ್ನ ಹತ್ರ ಇವತ್ತು ಪೆಟ್ರೋಲ್ ವೇರಿಯಂಟ್ ಕೂಡ ಇದೆ. ನೋಡ್ಬೋದು ನೀವು, ಕಲರ್ ಸೇಮ್ ಇದೆ. ಮಾಡೆಲ್ ಬಂದು 2018 ಇದು. ಇದು ಕೂಡ ಡೆಲ್ಲಿ ವೆಹಿಕಲ್. ಇದು ಕೂಡ ಅನ್ಟಚ್ ಗಾಡಿನೇ, ಯಾವ್ದು ರಿಪೇಂಟ್ ಜಾಬ್ ಆಗಿಲ್ಲ. ಇದು ಡೆಲ್ಟಾ ವೇರಿಯಂಟೇನೆ. ಇದು ನಿಮಗೆ 6,30,000 ರೂಪಾಯಿಗೆ 18 ಮಾಡಲು ಪೆಟ್ರೋಲ್ 23,000 ಓಡಿದೆ. 23,000 ಡ್ರೈವ್ ಆಗಿರೋದು. ಅದು 56,000 ಓಡಿದೆ ಡೀಸೆಲ್. ಪೆಟ್ರೋಲ್ 23,000 ಓಡಿದೆ. ಓಕೆ. ಇನ್ನೊಂದು ಇದೇ ತರ ವೆಹಿಕಲ್ ಬ್ಲೂ ಕಲರ್ ಇದೆ 2018 ಡೆಲ್ಟಾ ವೇರಿಯಂಟ್. ಅದು ನಿಮ್ಗೆ ಇಲ್ಲಿ ಇವತ್ತು ನೋಡಕ್ ಸಿಗಲ್ಲ. ಓಕೆ. ಆ ವೆಹಿಕಲ್ ಬಂದು 59,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅದು 6 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 6 ಲಕ್ಷಕ್ಕೆ. ಇದು 6,30,000 ಕೊಡ್ತೀನಿ. ಅದು 6 ಲಕ್ಷ ಕೊಡ್ತೀನಿ. ಕಿಲೋಮೀಟರ್ ಡ್ರೈವ್ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಇದೆ. 3 ಬಲೆನದಲ್ಲಿ ಯಾರಿಗೆ ಯಾವ್ದು ಬೇಕು ಕರೆ ಮಾಡಿ ನಿಮ್ಮ ವೆಹಿಕಲ್ನ ಬುಕ್ ಮಾಡಿ. ಓಕೆ. ನೆಕ್ಸ್ಟ್ ಸರ್ ತುಂಬಾ ಐಟಮ್ ಡಿಸೈರು. ಡಿಸೈರ್ ಸರ್ ಡೀಸೆಲ್ ವೇರಿಯಂಟು ಪರ್ಲ್ ವೈಟ್ ಕಲರ್ ಇದೆ. VD ಎಂಬ್ಲಮ್ ನೋಡ್ತಾ ಇದ್ದೀರಾ. 2013 ಮಾಡಲ್ ಇದು. ಓಕೆ. ಸಿಂಗಲ್ ಓನರ್ಶಿಪ್ಪು. 82,000 ಕಿಲೋಮೀಟ್ರು ಜಿನಿಯನ್ ಡ್ರೈವ್ ಆಗಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ನಾನು ಇದನ್ನ PDF ಅಲ್ಲಿ ಕೊಡೋಕ್ಕೆ ರೆಡಿ ಇದ್ದೀನಿ. ನೀವು ಯಾವ ವೆಹಿಕಲ್ ಕೇಳ್ತೀರಿ ಎಲ್ಲ ವೆಹಿಕಲ್ದು ನಾನು ಸರ್ವಿಸ್ ಹಿಸ್ಟ್ರಿನ PDF ಅಲ್ಲಿ ಕೊಡೋಕೆ ರೆಡಿ ಇದ್ದೀನಿ. ಡೌಟೇ ಬೇಡ ಸರ್. ನಾವು ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಕ್ಲಾರಿಫೈ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಯಾವುದೇ ವೆಹಿಕಲ್ದು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ನಾನು PDF ಅಲ್ಲಿ ಎಲ್ಲ ವೆಹಿಕಲ್ನು ನಾನೇ ಪ್ರೊವೈಡ್ ಮಾಡ್ತೀನಿ. ಈ ವೆಹಿಕಲ್ ನಾನು 4,80,000 ಕೊಟ್ಟು ಮಾಡಿದ್ದೀನಿ ವಿತ್ ಕರ್ನಾಟಕ ನಂಬರು. ಫೈನಲ್ ಆಗಿ ಇದನ್ನ 4,60,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡಿ. 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಡಿಸೈರ್. ಓಕೆ. ಡೀಸೆಲ್ ಬೇರೆ ಆರಾಮಾಗಿ 18-20 ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ. ಡೀಸೆಲ್ ಅಂತ ಏನು ರೇಟ್ ಡಿಫ್ರೆನ್ಸ್ ಆಗ್ತಲ್ಲ. ಇವತ್ತಿನ ದಿನಗಳಲ್ಲಿ ನಾವು ನಿಮ್ಮ ಯೂಟ್ಯೂಬ್ಗಳಲ್ಲಿ ನೀವು ಆಗಿರ್ಬೋದು, ಇನ್ನು ಮತ್ತೊಂದು ಚಾನಲ್ಗಳಲ್ಲಿ ನೋಡ್ದಂಗೆ ಪ್ರೈಸನ್ನ ನಾವು ಬೇರೆಯನ್ನ ನೋಡ್ಬಿಟ್ಟು ಕಂಪೇರ್ ಮಾಡಿ ಕಡಿಮೆನೇ ಇಟ್ಟಿರ್ತೀವಿ. ಬಟ್ ಆದ್ರೂ ಕಮೆಂಟ್ಸಲ್ಲಿ ಪ್ರೈಸ್ ಜಾಸ್ತಿ ಅಂತ ಬರುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ನಮಗೆ ಕಡಿಮೆ ಸಿಕ್ಕಿದ್ರೆ ಸರ್ ನಾವು ಇಲ್ಲಿ ತಂದು ಸೇಲ್ ಮಾಡೋಕ್ಕಾಗೋದು. ನಮಗೆ ಕಡಿಮೆ ಸಿಗ್ತಾಯಿಲ್ಲ ಸರ್. ಹಂಗಾಗಿ ನಾವು ಇದನ್ನ ನೀವು ಎಷ್ಟೇ ಕಮೆಂಟಲ್ಲಿ ಪ್ರೈಸ್ ಜಾಸ್ತಿ ಹೈ ಪ್ರೈಸ್ ಅಂತ ಮಾಡಿದ್ರು ಕೂಡ ನೀವೇನಾದ್ರೂ ಕೊಡಿಸಿದ್ರೆ ನಾವು ಕೊಡ್ಬೋದು ಬೇರೆಯವ್ರಿಗೆ ಕಡಿಮೆಲಿ. ಇಲ್ಲ ನೀವು ಕೊಡಿಸ್ಲಿಲ್ಲ ಅಂದ್ರೆ ನಮಗೆಲ್ಲೂ ಸಿಗ್ತಾ ಇಲ್ಲ. ಸಿಗ್ದಿರೋದ್ರಿಂದ ನಾವು ಇದೇ ರೇಟಲ್ಲಿ ಸೇಲ್ ಮಾಡಬೇಕು. ತಪ್ಪು ಭಾವಿಸ್ಬೇಡಿ. ಪ್ರೈಸು ಎಲ್ರಿಗೂ ಗೊತ್ತಿರೋದು ಇವತ್ತಿನ ಮಾರ್ಕೆಟಲ್ಲಿ. ಈಗ ನೀವು ಇವನ್ ಕಾಸ್ಟ್ 24 ಸ್ಪಿನ್ನಿ ಅಂತ ಏನು ಹೋಗ್ತೀರಾ ಅಲ್ಲಿ ಕೂಡ ಕಂಪೇರ್ ಮಾಡಿ ನೋಡಿ. ಅವ್ರದ್ದು ಯಾವ ಥರ ಇರುತ್ತೆ ನಮ್ದು ಯಾವ ಥರ ಇರುತ್ತೆ ಅಂತ ಪ್ರೈಸ್ ಗೊತ್ತಾಗುತ್ತೆ. ಈವನ್ ಕಾಸ್ಟ್ 24 ಸ್ಪಿನ್ನಿ ಕಾರ್ಸ್ ಅವ್ರು ಆಗಿರ್ಬೋದು, ಅವ್ರ ಪ್ರೈಸ್ನ ಕೋಟ್ ಮಾಡಬೇಕಾದ್ರೆ ನಮ್ಮಂಥ ಹಲವಾರು ಡೀಲರ್ ಜೊತೆ ಅವ್ರು ಚಾನಲ್ ಪಾರ್ಟ್ನರ್ ಆಗಿ ಟೈ ಅಪ್ ಆಗಿರ್ತಾರೆ. ನಮ್ಮ ಹತ್ರ ಪ್ರೈಸ್ ಕೊಟೇಶನ್ ತಗೊಂಡ್ಮೇಲೆ ಅವರು ಕೂಡ ಒಂದು ಪ್ರೈಸ್ನ ಮೆನ್ಷನ್ ಮಾಡ್ತಾರೆ. ಮತ್ತು ಅವ್ರ ಕಸ್ಟಮರ್ ಹತ್ರ ಪ್ರೈಸ್ನ ಕೊಟ್ಟು ಬೈ ಮಾಡೋದು. ಇಂಡಿವಿಜುವಲ್ ಆಗಿ ಅವ್ರು ಯಾವತ್ತೂ ಅವ್ರ ಪ್ರೈಸ್ ಕೋಟ್ ಮಾಡಲ್ಲ. ಮಾರ್ಕೆಟಲ್ಲಿ ಯಾವ ಥರ ಇದೆ ಅನ್ನೋದನ್ನ ಪ್ರೈಸನ್ನ ನನ್ನಂಥ ಹಲವಾರು ಡೀಲರ್ಗಳ ಜೊತೆ ಅವ್ರ ಪ್ರೈಸ್ ತಗೊಂಡು ಮಾರ್ಕೆಟಲ್ಲಿ ಅವರು ಕೂಡ ಬೆಳೀತಾ ಇದ್ದಾರೆ. ಹೌದು ಸರ್. ನೆಕ್ಸ್ಟ್ ಸರ್ ಮತ್ತೊಂದು ನಾನು ಆಗ್ಲೇ ಹೇಳ್ದಂಗೆ ಇವತ್ತು ನಾನೊಂದು 3 ರಿಂದ 4 ಇನೋವಾ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ಒಂದು 2013 ಮಾಡಲ್ ಅಲ್ಲಿ 2011 ತೋರಿಸ್ತೆ, 12 ತೋರಿಸ್ತೆ. ಈಗ 2013 ಇದು ವಿ ವರ್ಷನ್. ಇದು ಗ್ರೇ ಕಲರ್ ಇದೆ. ಇದು ಕೂಡ 8 ಸೀಟರ್ ವಿ ವರ್ಷನ್. 1,40,000 ಕಿಲೋಮೀಟರ್ ಜಿನಿಯನ್ ಡ್ರೈವ್ ಆಗಿದೆ. ರಿಜಿಸ್ಟ್ರೇಷನ್ ಬಂದು ಇದು ಮಧ್ಯಪ್ರದೇಶ ರಿಜಿಸ್ಟ್ರೇಷನ್ ಇದೆ. ಇದು ನಂಬರ್ ಪ್ಲೇಟ್ ಪಾಲಿಶಿಂಗ್ ಮಾಡ್ಬೇಕಾದ್ರೆ ಮಿಷಿನ್ ಟಚ್ ಆಗುತ್ತೆ. HSRP ಪ್ಲೇಟ್ ಅಂತ ತೆಗೆದಿದ್ದಾರೆ ಮತ್ತೆ ಫಿಟ್ ಮಾಡ್ಕೊಡ್ತೇನೆ. ಈ ವೆಹಿಕಲ್ ನಿಮಗೆ 10,50,000 ರೂಪಾಯಿ ನನ್ನ ಕೋಟೆಡ್ ಪ್ರೈಸ್ ಇದೆ. ಸಿಂಗಲ್ ಓನರ್ ವಿತ್ ನಂಬರು 10,15,000 ರೂಪಾಯಿಗೆ ನಾನು ಇದನ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸು 10,15,000 ರೂಪಾಯಿಗೆ ವಿತ್ ರಿಜಿಸ್ಟ್ರೇಷನ್ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರು ವಿ ವರ್ಷನ್ ಟೈಪ್ 3. ಓಕೆ. ರೆನಾಲ್ಟ್ ಡಸ್ಟರ್ ಸರ್. ಡಸ್ಟರಲ್ಲಿ ಎಲ್ಲಿ ನೋಡಿದ್ರು ಕೂಡ 1,00,000 ಎಬೋ ಕಿಲೋಮೀಟರ್ ವೆಹಿಕಲ್ಸೇ ನಮಗೂ ಸಿಗ್ತಾ ಇರೋದು. ನಾವು ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ವಿ ಲೆಸ್ ಡ್ರೈವ್ ಅನ್ನು ಡಸ್ಟರ್ ತಗೋಬರ್ಬೇಕು ಅಂತ. ಡೀಸೆಲ್ ಅಲ್ಲಿ ಸಿಗ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ಸರಿ ಸೆಕೆಂಡ್ ಓನರ್ ಆದ್ರೂ ಕೂಡ ಆಪ್ಷನ್ ತಗೊಂಡು 82,000 ಡ್ರೈವ್ ಆಗಿರೋಂಥ ವೆಹಿಕಲ್ ತಗೊಂಡಿದೀವಿ ಸರ್. 85 PS ಇದು ಇಂಜಿನ್ ಇರೋದು. ಇದು RXL ವೇರಿಯಂಟ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಈ ವೆಹಿಕಲ್ ಅಲ್ಲಿ. 15 ಮಾಡಲು 2015 ಮಾಡಲು ಸೆಕೆಂಡ್ ಓನರು. 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಅವರೇಜ್ ಟೈರ್ ಕಂಡೀಷನ್ ಇದೆ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. ಆ ಥರ ಇದು ಕೇಳೋಕ್ಕಾಗಲ್ಲ. ಅವರೇಜ್ ಟೈರ್ ಕಂಡೀಷನ್ ಇದೆ. 5,40,000 ರೂಪಾಯಿಗೆ ಇದನ್ನು ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಬೇರೆ ಕಡೆ ಇನ್ನೂ ಕಡಿಮೆ ಸಿಗುತ್ತೆ ಅಂದರೆ ವೆಹಿಕಲ್ ಕ್ವಾಲಿಟಿ ಸರ್. ಮೇಯ್ನು ರೆನೋ ಕಂಪ್ನಿಲಿ ಸರ್ವಿಸ್ ಹಿಸ್ಟ್ರಿ ಬೇಕಾಗುತ್ತೆ. ಮತ್ತೆ ಡ್ರೈವ್ ಕ್ವಾಲಿಟಿ ಚೆಕ್ ಮಾಡಿ ತಗೋಬೇಕು. ಹಂಗಾಗಿ ಕಡಿಮೆ ಪ್ರೈಸಿಂಗ್ ತೊಗೊಂಡ್ರೆ ನೀವು ಅಷ್ಟೇ ಶೋರೂಮಲ್ಲಿ ಎಕ್ಸ್ಪೆನ್ಸ್ ಮಾಡಬೇಕಾಗತ್ತೆ. ನಮ್ಮ ವೆಹಿಕಲ್ ತಗೊಂಡ್ರು ಏನು ಖರ್ಚಿಲ್ಲ ಅಂತ ನಾನು ಹೇಳಲ್ಲ. ಒಂದು 20,000-25,000 ರೂಪಾಯಿ ನೀವು ಖರ್ಚು ಮಾಡ್ಕೋಬೇಕಾಗತ್ತೆ. 5,40,000 ರೂಪಾಯಿಗೆ ನಾನು ಸೆಕೆಂಡ್ ಓನರ್ ವೆಹಿಕಲ್ನ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ನೋಡೋಣ ಸರ್ ಯಾರು ನನ್ನ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗುತ್ತೆ ಅದು ಅಂತ. ನೆಕ್ಸ್ಟ್ ಸರ್ ಇದು ಎಲ್ಲ ಡಿಸ್ಪೋಸ್ ಆಗಿದಾವೆ ಸರ್. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ಇದನ್ನ ತೋರಿಸಿದ್ವಿ ಅಂತ ಕಾಣ್ತಿದೆ. ಇದು ಕಸ್ಟಮರ್ಸ್ ಬುಕ್ ಮಾಡಿದ್ದಾರೆ. ಈಗ ಹಬ್ಬದ ಪ್ರಯುಕ್ತ ಬುಕ್ ಮಾಡಿದ್ರು. ಓಕೆ. ಅವ್ರದ್ದು ಲೋನ್ ಪ್ರೊಸೆಸ್ ಅಲ್ಲಿ ಇರೋದ್ರಿಂದ ಪೇಮೆಂಟ್ ರಿಲೀಸ್ ಆಗಿಲ್ಲ. ಹಂಗಾಗಿ ವೆಹಿಕಲ್ ಹೋಲ್ಡ್ ಆಗಿದೆ. ಹಾಗಾಗಿ ಅದ್ರ ಪೇಮೆಂಟ್ ರಿಲೀಸ್ ಆದ್ಮೇಲೆ ವೆಹಿಕಲ್ ಡೆಲಿವರಿ ಆಗುತ್ತೆ. 2 ವೆಹಿಕಲ್ ಕೂಡ ಇದು ಸ್ವಿಫ್ಟ್ ಒಂದು 17 ಮಾಡಲು ನಮ್ಮ ಹತ್ರ ಇತ್ತು ಹಳೆ ವೆಹಿಕಲ್. ಅದೊಂದು ಇದೊಂದು 16 ಮಾಡಲು ಬಲೆನೋ. 2 ಕೂಡ ಡಿಸ್ಪೋಸ್ ಆಗಿದೆ. ಬುಕಿಂಗ್ ಆಗಿರೋದ್ರಿಂದ ಇದನ್ನ ನಾನು ಈ ಸರಿ ವಿಡಿಯೋದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. ಓಕೆ ಸರ್. ಸ್ವಿಫ್ಟ್ ತೋರಿಸಿದ್ರಿ, ಡಿಸೈರ್ ತೋರಿಸಿದ್ರಿ,
ಇನೋವಾನು ತೋರಿಸ್ಬಿಟ್ರಿ, 800 ತೋರಿಸಿದ್ರಿ. ನಿಮ್ಮ ಹತ್ರ ಬಂದ್ಮೇಲೆ ರಿಡ್ಜು ಇರ್ಬೇಕಲ್ವಾ? ಅದೇ ಸರ್ ಪ್ರಾಬ್ಲಮ್ ಆಗಿರೋದು. ರಿಡ್ಸ್ ಲಾಸ್ಟ್ ಟೈಮ್ 6 ಗಾಡಿ ತೋರಿಸಿದ್ದೆ ನಾನು. ಹೌದು. ಸರ್ ಒಂದಕ್ಕಿಂತ ಒಂದು ಪೆಟ್ರೋಲ್ ಅಲ್ಲಿ LXi, VXi, ZXi ಎಲ್ಲ ವೇರಿಯಂಟ್ ತೋರಿಸಿದೆ. ಈ ಸರಿ ಸಿಗ್ತಾ ಇಲ್ಲ ಸರ್ ರಿಡ್ಸ್. ಇವತ್ತು ನನ್ನ ಹತ್ರ ಇದೊಂದು ZD ವೆಹಿಕಲ್ ಲಾಸ್ಟ್ ಟೈಮ್ ಹೇಳಿದೆ, ಇದು ಒಂದೇ ವೆಹಿಕಲ್ ಉಳ್ಕೊಂಡಿರೋದು ಡೀಸೆಲ್ ವೆಹಿಕಲ್ ಅಲ್ಲಿ. 2014 ಮಾಡಲು, ಸಿಂಗಲ್ ಓನರ್, 82,000 ಓಡಿದೆ. ವೈಟ್ ಕಲರ್ ಅಲ್ಲಿ ZDI ಮಾಡಲು, ಟಾಪ್ ಎಂಡ್. ಈ ವೆಹಿಕಲ್ ಡೀಟೇಲ್ಸ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ನೇ ಇಲ್ವಾ ನನಗೆ ನೆನಪಿಲ್ಲ, ಇಲ್ಲ ವಿಡಿಯೋ ಆದ್ಮೇಲೆ ಗಾಡಿ ಬಂತು ಅಂತ ಅದು ಸ್ವಲ್ಪ ನನಗೆ ಮರುವಾಗಿದೆ, ಬಂದಿತ್ತ ಇಲ್ವಾ ಅಂತ. ಆದ್ರೂ ಕೂಡ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಈ ವೆಹಿಕಲ್ನ 4,50,000 ರೂಪಾಯಿಗೆ ನಾನು ವಿತ್ ನಂಬರ್ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. 2014 ಡೀಸೆಲ್ ರಿಡ್ಸ್ ZDI ವೇರಿಯಂಟು. ಎಷ್ಟು ಓಡಿದೆ ಸರ್ ಇದು? 82,000 ಡ್ರೈವ್ ಆಗಿದೆ. 82,000 ಓಡಿರುತ್ತೆ. ಓಕೆ, ಆ ಕಡೆ ಬರ್ತೀನಿ, ಅವ್ರದ್ದು ವಾಯ್ಸ್ ಜಾಸ್ತಿ ಬರ್ತೈತೆ. ಆಯ್ತು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಸರ್ ಮತ್ತೊಂದು ಸ್ವಿಫ್ಟು. ಸರ್ ಲೋ ಮಾಡಲಲ್ಲಿ ಸ್ವಿಫ್ಟ್ ಇರಬೇಕು ನನಗೆ, ಕಡಿಮೆ ಬಡ್ಜೆಟಲ್ಲಿ ಇರಬೇಕು ಅನ್ನೋರಿಗೆ ಇದೊಂದು ವೆಹಿಕಲ್ನ ನಾನು ಕೊಡಬೇಕು ಅಂತ ಹೇಳಿ ತರಿಸಿದ್ದೀನಿ. ಫ್ಲಾಶ್ ರೆಡ್ ಕಲರ್ಲಿದೆ. 2008 ಮಾಡಲದು. LXi ವೇರಿಯಂಟು. LXi ವೇರಿಯಂಟಲ್ಲಿ ಪವರ್ ವಿಂಡೋಸ್ ಬರಲ್ಲ, ಬಟ್ ಇದರಲ್ಲಿ ಕಸ್ಟಮರ್ ಕಡೆಯಿಂದ ಪವರ್ ವಿಂಡೋ ಫಿಟ್ ಆಗಿದೆ. 2 ಫ್ರಂಟಲ್ಲಿ AC, ಪವರ್ ಸ್ಟೇರಿಂಗ್ ಕಾಮನ್ ಆಗಿ ಬರುತ್ತೆ. 2 ಪವರ್ ವಿಂಡೋ ಫಿಟ್ಟೆಡ್ ಆಗಿರೋಂಥದ್ದು. ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ. ಇದಕ್ಕೆ ಇನ್ನೂ ನಿಮಗೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಫಿಟ್ನೆಸ್ ಕೂಡ ರನ್ನಿಂಗ್ ಇದೆ. ಇದಕ್ಕೆ ಮೈಸೂರು ನಂಬರ್ ವೆಹಿಕಲ್ ಇದು. K09 ಥರ್ಡ್ ಓನರ್ಶಿಪ್ ಆಗಿರುವಂತ ವೆಹಿಕಲ್ ಇದು. ಈ ವೆಹಿಕಲ್ ನಾನು 2,35,000 ರೂಪಾಯಿಗೆ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2,35,000ಕ್ಕೆ. ಇನ್ಶೂರೆನ್ಸ್ ನನಗೆ ಇದ್ರದ್ದು ಸರಿಯಾಗಿ ಡೇಟ್ ನೆನಪಿಲ್ಲ, ನಾನು ಚೆಕ್ ಮಾಡಿಲ್ಲ. ಇನ್ ಕೇಸ್ ಈ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಯಾರು ಬೈಯರ್ ಇದ್ದಾರೆ ಅವ್ರ ಕಡೆಯಿಂದನೇ ಇನ್ಶೂರೆನ್ಸ್ ಮಾಡ್ಕೋಬೇಕಾಗುತ್ತೆ. ನನಗೆ ಇನ್ಶೂರೆನ್ಸ್ ಆಡ್ ಮಾಡಿ ನಾನು 2,40,000 ಹೇಳ್ಬೋದು, ಅವಾಗ ಮತ್ತೊಂದು 1,000 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ನಾನು 2,35,000ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ವಿತ್ ಟ್ರಾನ್ಸ್ಫರ್. ಇನ್ಶೂರೆನ್ಸ್ ಇನ್ ಕೇಸ್ ರನ್ನಿಂಗ್ ಇಲ್ಲ ಅಂದ್ರೆ ಯಾರು ಬೈಯರ್ ಇದ್ದಾರೆ ಅವರೇ ಅದನ್ನ ಕೊಡಬೇಕಾಗುತ್ತೆ. ಖಂಡಿತ ಸರ್. ನೆಕ್ಸ್ಟ್ ಸರ್ Hyundai Santro. ಲೆಸ್ ಡ್ರೈವ್ ಅನ್ನು ಸರ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು 2 ಸ್ಯಾಂಟ್ರೋ ಬರುತ್ತೆ ಅಂತ ಹೇಳಿದ್ದೆ. ಲೆಸ್ ಡ್ರೈವ್ ಅನ್ನು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಲೆಸ್ ಡ್ರೈವ್ ನಲ್ಲಿ 2 ಗಾಡಿಲಿ ಒಂದು 11,000 ಓಡಿದ ಗಾಡಿ ಬಂದಿತ್ತು, ಇದೊಂದು 8,000 ಓಡಿದ ಗಾಡಿ. ಇದು ಸ್ವಲ್ಪ ಟ್ರಾನ್ಸ್ಪೋರ್ಟ್ನವ್ರದ್ದು ಚೆಕ್ ಪೋಸ್ಟ್ ಅಲ್ಲಿ ವೆಹಿಕಲ್ ಏನೋ ಸೀಸ್ ಆಗಿ ಅವ್ರದ್ದು ವೆಹಿಕಲ್ ಡಾಕ್ಯುಮೆಂಟ್ ಸರಿ ಇಲ್ದಲೇ ಟ್ರೈಲರ್ದು ಚೆಕ್ ಪೋಸ್ಟ್ ಅಲ್ಲಿ ಸ್ವಲ್ಪ ದಿವಸ ಜಾಮ್ ಆಗಿ ನಿಂತಿತ್ತು. ಹಂಗಾಗಿ ವೆಹಿಕಲ್ ಬರೋದು ಡಿಲೇ ಆಗಿ ಯಾರಿಗೂ ಕೊಡೋಕ್ಕಾಗಲಿಲ್ಲ. 8,000 ಓಡಿರೋ ಅಂತ ಇದು ಸ್ಯಾಂಟ್ರೋ 11 ಮಾಡಲು, 2011 ಮಾಡಲು, ಜಸ್ಟ್ 8,000 ಡ್ರೈವನ್ ಆಗಿದೆ. ಯಾವುದೇ ಕೂಡ ರೀಪ್ಲೇಸ್ಮೆಂಟ್ ಇಲ್ಲ. ಪೇಂಟ್ ಟಚಪ್ಸ್ ಆಗಿದೆ. 2 ಫೆಂಡರು, ಈ ಕಡೆ ಒಂದು ಫೆಂಡರು, ಈ ಕಡೆ ಒಂದು ಫೆಂಡರು, ಮೈನರ್ ಆಗಿ 2 ಪೇಂಟ್ ಟಚಪ್ ಆಗಿದೆ ಬಿಟ್ಟರೆ ಇಡೀ ಗಾಡಿಯಲ್ಲಿ ಏನೂ ಪೇಂಟ್ ಟಚಪ್ ಆಗಿಲ್ಲ. ಜಸ್ಟ್ 8,000 ಓಡಿದೆ. ಈ ವೆಹಿಕಲ್ನ ನಾನು 2,35,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ. ಅವರೇ ಸೆಕೆಂಡ್ ಓನರ್ ಆಗ್ತಾರೆ. ಸೆಕೆಂಡ್ ಓನರ್ ಆಗ್ತಾರೆ. ವೆಹಿಕಲ್ ಲೆಸ್ ಡ್ರೈವ್ ಆಗಿದೆ. 2,35,000 ಸ್ಯಾಂಟ್ರೋ ಜಾಸ್ತಿ ಆಯ್ತು ಅಂತ ನೋಡ್ಬೇಡಿ. ಸ್ಯಾಂಟ್ರೋಗೆ ಅಂತಾನೆ ಸ್ಪೆಷಲ್ ಆಗಿ ಹೆಂಗೆ ರಿಡ್ಜಿಗೆ ಝೆನ್ನಿಗೆಲ್ಲ ಇದ್ದಾರೆ ಆ ಥರ ಸ್ಯಾಂಟ್ರೋಗೆ ಅಂತಾನೆ ಸ್ಪೆಷಲ್ ಲವರ್ಸ್ ಇದ್ದಾರೆ. ಅಂಥವ್ರಿಗೆಲ್ಲ ಈ ಥರ ಲೆಸ್ ಡ್ರೈವ್ ತುಂಬ ಹುಡುಕ್ತಾ ಇರ್ತೀರಾ. ಯಾರಿಗಾದ್ರೂ ಇಷ್ಟ ಆದರೆ ಈ ಥರ ಮೈಲ್ಡ್ ಲೈಟ್ ಕಲರಲ್ಲಿ, ವೈಟ್ ಕಲರ್ ಒಂದು ಬಂದಿತ್ತು, ಅದು ಸೇಲ್ ಆಯಿತು. ಈ ಕಲರಲ್ಲಿ ಈಗ ಅವೈಲೇಬಲ್ ಇದೆ. 8,000 ಓಡಿದ್ದು 2,35,000 ರೂಪಾಯಿಗೆ ವೆಹಿಕಲ್ ಫ್ಯಾಮಿಲಿ ಕಾರು ನಿಮ್ಮ ಮನೆದಾಗ ಇರಿಸ್ಕೋಬೋದು. ಓಕೆ ಸರ್, ಇವಾಗ ಮಾರುತಿ ಸುಜುಕಿ ವ್ಯಾಗನರ್. ಸರ್ ಪ್ರತಿ ಸರಿ ನಮ್ಮ ಶೋರೂಮಲ್ಲಿ ರಿಡ್ಸು ಮತ್ತೆ ವ್ಯಾಗನರ್ಗೆ ಕೊರತೆ ಇರ್ತಿರ್ಲಿಲ್ಲ. ಈ ಸರಿ ಅವೆರಡು ಗಾಡಿಗೆ ಕೊರತೆ ಬಂದ್ಬಿಟ್ಟಿದೆ. ವ್ಯಾಗನರ್ ಅಲ್ಲಿ ಸಿಂಗಲ್ ವೆಹಿಕಲ್ ಸರಿ ಸಿಗ್ತಿರೋದು. ಬರೋ ವೆಹಿಕಲ್ ಇದೆ ಇನ್ನು 2014 ಮಾಡಲು ಬರೋದಿದೆ. ಬಟ್ ಇವಾಗ ನಾನು ತೋರ್ಸಕ್ಕಿರೋದಿಲ್ಲಿ 2016 ಮಾಡಲು. ಇದು 64,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇದು ವೆಸ್ಟ್ ಬೆಂಗಾಲ್ ನಂಬರ್ ಇದೆ, ನಂಬರ್ ಪ್ಲೇಟ್ ಅಲ್ಲಿ ಅಂತೇಳಿ ಯಾರು ಕನ್ಫ್ಯೂಷನ್ ಆಗೋದು ಬೇಡ. ಇದು ಹಾಸನಿಗೆ K13ಗೆ ಫೀಸ್ ಎಲ್ಲ ಕಟ್ಟಿ ಮೈಗ್ರೇಷನ್ಗೆ ವೆಹಿಕಲ್ ಇನ್ಸ್ಪೆಕ್ಷನ್ ಆಗಿದೆ. ಜಸ್ಟ್ ನಂಬರ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೆಕೆಂಡ್ ಓನರ್ ಬಂದು ಯಾರೋ ಅಡ್ವೊಕೇಟ್ ಒಬ್ರು ನಮ್ಮ ಹತ್ರನೇ ಕಸ್ಟಮರ್ ತಗೊಂಡಿದ್ರು. ತುಂಬಾ ಏಜ್ಡ್ ಪರ್ಸನ್, ಅವ್ರಿಗೆ ಸ್ವಲ್ಪ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಓಡಿಸೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತೇಳಿ ಮತ್ತೆ ವೆಹಿಕಲ್ನ ನಮ್ಮ ಹತ್ರ ಒಂದು 8 ತಿಂಗಳು ಯೂಸ್ ಮಾಡಿದ್ರು. ಯೂಸ್ ಮಾಡಿ ಇದನ್ನ ಎಕ್ಸ್ಚೇಂಜ್ ಮಾಡಿ ಆಟೋ ಟ್ರಾನ್ಸ್ಮಿಷನ್ ತಗೊಂಡಿದ್ದಾರೆ. ಈ ವೆಹಿಕಲ್ನ ನಾನು 4 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಯಾರು ತಗೋತಾರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 4 ಲಕ್ಷ ರೂಪಾಯಿ ಕೊಡ್ತೀನಿ. 64,000 ಕಿಲೋಮೀಟರ್ ಓಡಿರೋ ಅಂಥದ್ದು ಸೆಕೆಂಡ್ ಓನರು ವ್ಯಾಗನರ್ VXi 2016 ಮಾಡಲು. ಅಗೇನ್ ಈಗ ಟಾಪ್ ಎಂಡ್ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ತೋರಿಸಿದ್ವಿ. ಪೆಟ್ರೋಲ್ ಅಲ್ಲಿ ಬೇಸಿಕ್ ಬಂದ್ಬಿಡೋಣ. ಒಂದು ರಿಡ್ಸು ಲೆಸ್ ಡ್ರೈವನ್ ವೆಹಿಕಲ್ ಬಂದಿದೆ. 24,000 25,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಮೀಟರ್ ನಾನು ಡೋರ್ ತೆಗೆದು ಕೀ ಏನ್ ಮಾಡಿದ್ರೆ ಗೊತ್ತಾಗುತ್ತೆ. 2009 ಮಾಡಲ್ LXi. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ ಇದ್ರಲ್ಲಿ, ಬೇರೆ ಏನು ಫೀಚರ್ಸ್ ಇರೋದಿಲ್ಲ. AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಬ್ರೌನ್ ಕಲರ್ ಇದೆ, ನೋಡ್ತಾ ಇದ್ದೀರಾ. 24,000 25,000 ಕಿಲೋಮೀಟರ್ ಓಡಿರೋಂಥದ್ದು. ಆಲ್ಟೋ ತಗೊಳ್ಳೋರಿಗೆ ಟಾಲ್ ಬಾಯ್ ಶೇಪಲ್ಲಿ ಅಪ್ಗ್ರೇಡ್ ಆಗಬೇಕು ಅನ್ನೋಂಗಿದ್ರೆ ರಿಡ್ಸು ಬೆಸ್ಟ್ ವೆಹಿಕಲ್ ಆಗುತ್ತೆ. 2,35,000 ರೂಪಾಯಿಗೆ ವೆಹಿಕಲ್ನ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. 235,000 ಓಕೆ ಸರ್. ಯಾಕೆ ಸರ್ ಬೇರೆ ಕಡೆ ನಮಗೆ VXi ಸಿಗುತ್ತೆ, ZSi ಸಿಗುತ್ತೆ, ಸೇಮ್ ಮಾಡ್ಲೋದು ಅಂತಾರೆ. ಬಟ್ ಲೆಸ್ ಡ್ರೈವನ್ ಸಿಕ್ಕಿದ್ರೆ ನನಗೆ ತಂದ್ಕೊಡಿ ಸರ್, ನಾನೇ ನಿಮ್ಮ ವೆಹಿಕಲ್ನ ಸೇಲ್ ಮಾಡಿಸ್ಕೊಡ್ತೀನಿ. ಮಾರ್ಕೆಟಲ್ಲಿ ರಿಡ್ಜಿಗೆ ಡಿಮಾಂಡ್ ಇದೆ. ಈ ಥರ ಲೆಸ್ ಡ್ರೈವನ್ ಇದ್ದು ಮತ್ತೆ ವೆಹಿಕಲ್ ಕ್ವಾಲಿಟಿ ಸರ್, ನೀವು ಇದನ್ನ 1,70,000 ರೂಪಾಯಿಗೂ ಸಿಗುತ್ತೆ. 50,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಆದರೂ ನೀವು ಆ ಗಾಡಿ ತಗೊಬಂದು 50,000 ರೂಪಾಯಿ ಖರ್ಚು ಮಾಡಿದ್ರೆ ಈ ಥರ ಟೇಸ್ಟಿಗೆ ರೆಡಿ ಆಗಲ್ಲ, ಈ ಕ್ವಾಲಿಟಿಯಾಗಿ ರೆಡಿ ಆಗಲ್ಲ ವೆಹಿಕಲ್.
ಹೌದು 50,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ಅಂದ್ರೆ ವೆಹಿಕಲ್ ಎಲ್ಲ ಕ್ವಾಲಿಟಿ ಇರೋದಕ್ಕಷ್ಟೇ ನೀವು ಅದನ್ನ ಬೇರ್ ಮಾಡ್ತಾ ಇದ್ದೀರಾ. ಇಲ್ಲ ಅಂದ್ರೆ ನೀವು 1,70,000 ಕೊಡ್ತಿರಲ್ಲ, ಅದೇ ತುಂಬಾ ಜಾಸ್ತಿ ಆಗುತ್ತೆ ವೆಹಿಕಲ್ಗೆ. ಹೌದು. ಈ ಒಂದು ಮಾತನ್ನ ಎಲ್ಲರೂ ತಾಳೆ ಹಾಕಿ ನೋಡಿದ್ರೆ ಯಾವಾಗಲೂ ಪ್ರೈಸ್ ಜಾಸ್ತಿ ಅಂತ ಡೀಲರ್ಗಳ ಮೇಲೆ ಬ್ಯಾಡ್ ಕಮೆಂಟ್ ಹಾಕೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಕಾರಿನ ಸ್ಥಿತಿಗತಿ ಮೇಲೆ ಡಿಪೆಂಡ್ ಇರುತ್ತಲ್ಲ ಸರ್. ಒಂದೇ ಮಾಡಲ್ ವೆಹಿಕಲ್, ಇದೇ ಮಾಡಲ್ದು ನಾನು LXi ವೇರಿಯಂಟ್ನ 2 ಲಕ್ಷ ರೂಪಾಯಿಗೂ ಕೊಡ್ತೀನಿ. ಅದಕ್ಕೆ 35,000 ಖರ್ಚು ಮಾಡಿದ್ರೆ ಈ ವೆಹಿಕಲ್ ತರ ಕ್ಲಾಸ್ ಬರಲ್ಲ ಅದು. ಓಕೆ. ವೆಹಿಕಲ್ನ ಹಳೆ ಓನರ್ ಯಾವ ತರ ಅದನ್ನ ಪ್ರೆಸ್ಟಿಂಗ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ, ಇಲ್ಲ ಪೋರ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ, ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. ಅದು ಅದೇ ಮಾಡಲು ಇದು ಅದೇ ಮಾಡಲು ಅಂತ ವರ್ಷ ಒಂದೇ ಬರಲ್ಲ ಸರ್, ಅದನ್ನ ಮೇಂಟೈನ್ ಮಾಡೋದು ಕೂಡ ಮ್ಯಾಟರ್ ಆಗುತ್ತೆ. ಖಂಡಿತ ಸರ್. ಸರ್ i20 ಆಸ್ಟಾ ಕಂಪ್ಲೀಟ್ಲಿ ಟಾಪ್ ಎಂಡ್ 17 ಮಾಡಲಲ್ಲಿ ಇದ್ರಲ್ಲಿ ಆಸ್ತಾ ಆಪ್ಷನ್ ಅಂತ ಒಂದು ಬರ್ತೈತೆ ಸರ್. ಆಸ್ತಾ ಆಪ್ಷನ್ ಬಂದ್ರೆ ನಿಮಗೆ ಮತ್ತೆ ರಿಯರ್ ವೈಪರು 6 ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ಆಸ್ಟಾದಲ್ಲಿ ಕೀ ಸ್ಟಾರ್ಟ್. ಓಕೆ. ಇದು 41,500 ಕಿಲೋಮೀಟರ್ ಡ್ರೈವ್ ಆಗಿದೆ, ಕರ್ನಾಟಕ ನಂಬರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ಆಸ್ಟಾದಲ್ಲಿ ಪೆಟ್ರೋಲ್ ಇದು. ಓಕೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋಸು, ಡಿಫಾಗರು, ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲ್ಸು, ನ್ಯಾವಿಗೇಷನ್ ಸಿಸ್ಟಮ್, ಡ್ಯೂರಾಲಾಯ್ ಅಂತ ಕರೀತಾರೆ. ಇದು ಅಲ್ಯೂಮಿನಿಯಂ ಅಲಾಯ್ ಅಲ್ಲ, ಡ್ಯೂರಾಲಾಯ್ ಅಂತ ಕರೀತಾರೆ ಅಲಾಯ್ ವೀಲ್ಗೆ ಇದು. ಈ ವೆಹಿಕಲ್ ನಿಮಗೆ 6,45,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. 6,45,000 ರೂಪಾಯಿ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಚಾರ್ಜಸ್ ಎಕ್ಸ್ಟ್ರಾ ಅಂತ ಯಾವುದು ಇರೋದಿಲ್ಲ. ಓಕೆ. ಕಂಪ್ಲೀಟ್ ಆಗಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ RC ಕಾರ್ಡ್ನ ಕೊಡ್ಸೋ ಜವಾಬ್ದಾರಿ ನಂದಾಗಿರುತ್ತೆ. 645 ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಅಂತ ಬೇಕು ಅಂತ ಬಂದ್ರೆ 5 ಲಕ್ಷ ರೂಪಾಯಿವರೆಗೂ ಲೋನ್ ಆಗುತ್ತೆ ವೆಹಿಕಲ್ಗೆ. 5 lakhsವರೆಗೂ ಆಗುತ್ತೆ. ಓಕೆ. ಇದರಲ್ಲಿ ಆಟೋ ಟ್ರಾನ್ಸ್ಮಿಷನ್ ತೋರಿಸಿದ್ವಿ. ಸೆಲೆರೋದಲ್ಲಿ ಆಗಲೇ ಒಂದು ಆಟೋ ಟ್ರಾನ್ಸ್ಮಿಷನ್ ತೋರಿಸಿದ್ವಿ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ. VXi ಪ್ಲಸ್ ಅಂತ ಹೇಳ್ಬಿಟ್ಟಿದ್ದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 17 ಮಾಡಲ್ 2017 ಮಾಡಲ್ ಸೆಲೆರಿಯೋ VXi ಪ್ಲಸ್. ಬರೀ 19,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನಾನು ಲಾಸ್ಟ್ ಟೈಮ್ ವಿಡಿಯೋದು ಲಾಸ್ಟ್ ಮಂತ್ ನಾವು ವಿಡಿಯೋ ಮಾಡಿದಾಗ ಅದರಲ್ಲಿ ಹೇಳಿದ್ದೆ 19,000 ಹೊಡಿದ್ದು ಒಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇದೇ ವೆಹಿಕಲ್ ಅದು. ಓಕೆ. ಇದನ್ನು ನಾನು 4,30,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಚೇಂಜ್ ಮಾಡ್ಕೊಡ್ತೀನಿ. ಕಸ್ಟಮರು ಪ್ರೈಸ್ ಜಾಸ್ತಿ ಅನ್ನೋರು ಸ್ವಲ್ಪ ಇದರಲ್ಲಿ ಯಾವುದು ನೀವು ಸ್ಪಿನ್ನಿ ಆಗಿರ್ಬೋದು, Cars24 ಅದರಲ್ಲಿ ವೆಬ್ಸೈಟ್ಗಳಲ್ಲಿ ಗಾಡಿಗಳನ್ನ ಪೋಸ್ಟ್ ಮಾಡಿರ್ತಾರೆ, ಕಾಣಿಸುತ್ತೆ. ಇಷ್ಟು ಕಡಿಮೆ ಡ್ರೈವ್ ಆಗಿರೋದು ಆ ಪ್ರೈಸಲ್ಲಿ ಏನಾದ್ರು ಕೋಟ್ ಮಾಡಿದರೆ ನನಗೆ ಕ್ಲಾರಿಫಿಕೇಶನ್ ಕೊಟ್ಟು ಸರ್ ಅಲ್ಲಿ ಕಡಿಮೆ ಇದೆ ಅಂದರೆ ಅದೇ ಪ್ರೈಸಲ್ಲಿ ಕೂಡ ನಾನು ಕೊಡ್ತೀನಿ. ಓಕೆ ಸರ್. ವರ್ಣ ಲಾಸ್ಟ್ ಟೈಮ್ ನಾವು ವಿಡಿಯೋದಲ್ಲಿ ಒಂದು ವರ್ಣ 2011 ಮಾಡಲದ್ದು SX ವೇರಿಯಂಟ್ನ ತೋರಿಸಿದ್ವಿ. 4,15,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಅಂತ. ಇದು ಕೂಡ 2011 ಮಾಡಲು EX ವೇರಿಯಂಟ್ ಇದು. ಓಕೆ. EX ವೇರಿಯಂಟ್ ಅಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಅಲಾಯ್ ವೀಲ್ ಅಷ್ಟೇ ಇರೋದಿಲ್ಲ ಇದರಲ್ಲಿ, ಬಾಕಿ ಫೀಚರ್ಸ್ ಎಲ್ಲ ಇದೆ. ಡಿಫಾಗರ್ ಸಮೇತ ಎಲ್ಲ ಇರುತ್ತೆ. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS, ಡಿಫಾಗರ್ ಸಮೇತ. ಅಲಾಯ್ ವೀಲ್ ಒಂದಿರೋದಿಲ್ಲ. 52,000 ಕಿಲೋಮೀಟರ್ ಜೆನ್ಯೂನ್ ಡ್ರೈವ್ ಆಗಿದೆ. ಡೀಸೆಲ್ ವೇರಿಯಂಟ್ ಇದು. ಈ ವೆಹಿಕಲ್ನ ನಾನು 4 ಲಕ್ಷ ರೂಪಾಯಿಗೆ ಫೈನಲ್ ಆಗಿ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. 4 ಲಕ್ಷಕ್ಕೆ ಕಿಲೋಮೀಟರ್ ಬಂದು 52,000 ಕಿಲೋಮೀಟರ್ ಓಡಿರೋದಕ್ಕೆ PDF ಅಲ್ಲಿ ನಾನು ಪ್ರೂಫ್ ಸಮೇತ ಕೊಡ್ತೀನಿ. ಟ್ಯಾಂಪರ್ ಇದ್ರೆ ನಾನು ವೆಹಿಕಲ್ಗೆ ಕಸ್ಟಮರ್ಗೆ ಕೊಡೋದೇ ಇಲ್ಲ. ಚೆಕ್ ಮಾಡಿರ್ತೀನಿ. ಚೆಕ್ ಮಾಡಿಬಿಟ್ಟು ಏನಾದರೂ ಟ್ಯಾಂಪರ್ ಇದೆ ಅಂತೇಳಿ ನನಗೆ ಡೌಟ್ ಬಂದರೆ ಆ ವೆಹಿಕಲ್ನ ನಾನು ಫಸ್ಟು ಕಸ್ಟಮರ್ಗೆ ತೋರಿಸಲ್ಲ. ಅದು ಕ್ಲಾರಿಫಿಕೇಶನ್ ತೊಗೊಂಡು ವೆಹಿಕಲ್ನ ಆಮೇಲೆ ನಾನು ರೇಟ್ ಹೇಳೋದು. ಬಟ್ ಇದ್ರಲ್ಲಿ PDF ಅಲ್ಲಿ ಕಸ್ಟಮರ್ ಸೆಲ್ಲರ್ ಏನಿದ್ರೆ ಗಾಡಿ ಓನರ್ ನಾನು ಕೊಡ್ತೀನಿ ಅಂತ ಹೇಳಿದರೆ ಅದೇ ಗ್ಯಾರಂಟಿ ಮೇಲೆ ನಾನು ಕೂಡ ಹೇಳ್ತಾ ಇದ್ದೀನಿ ಜಿನ್ಯೂನ್ ಡ್ರೈವ್ ಇದೆ ಅಂತ. ಈ ವೆಹಿಕಲ್ನ 4 ಲಕ್ಷ ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಸಡನ್ ವೆಹಿಕಲ್ನ ನಿಮ್ಮಲ್ಲಿ ನಿಲ್ಲಿಸ್ಕೋಬೋದು. ಓಕೆ ಸರ್.